25ನೇ ವರ್ಷದ ಗಣೇಶ ಉತ್ಸವ ಮಾಡ್ತಾ ಇರ್ತೀವಿ. गणपतिम् आवाहयामि ओम भूम गणपतिम् आवाहयामि ओम सोम गणपतिम् आवाहयामि महागणाधिपतये नमः. ಪ್ರತಿ ವರ್ಷನೂ ಇದೇ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಮತ್ತು ಒಂದು 3,000 to 4,000 ಜನಕ್ಕೆ ಅನ್ನದಾನ ಇರುತ್ತೆ. ತೋಳೋಡು ತೋಳ್ನಿನ್ನ ತರುವಾನೆ ಉಸಿರದ ಗಣೇಶ ಹಬ್ಬದ ದಿವಸನೇ ಒಂದೇ ದಿವಸ ಬೆಳಗ್ಗೆ ಇಟ್ಟು ಸಂಜೆ ತೆಗಿತಾ ಇದ್ದೀವಿ. ಮತ್ತು ಅವರು ರಂಗೋಲಿ ಆಗ್ಬೋದು, ಮಕ್ಕಳ ಫ್ಯಾಷನ್ ಆಗ್ಬೋದು, ಮತ್ತು ಆಟಗಳಾಗ್ಬೋದು, ಇದೆಲ್ಲ ಮಾಡಿ ಇವತ್ತು ಮೆರವಣಿಗೆ ಹೋಗುತ್ತೆ. ಎಲ್ಲರೂ ಸೇರಿ ನಾವು ಮಂಜು ಅವರು ಸಂಘಟನೆ ಇದರಿಂದ ನಾವು ಮಾಡ್ತಾ ಇದ್ದೀವಿ. ವಿಘ್ನ ನಿವಾರಕ ಮೂಷಿಕ ವಾಹನ ಗಣಪತಿ ಬಪ್ಪ, ಗಣೇಶ, ಹಾಗೆಯೇ ವಕ್ರತುಂಡ ಇತ್ಯಾದಿ ಹೆಸರುಗಳಿಂದ ಕರೆಯಲ್ಪಡುವಂತಹ ಗಣಪತಿ ಹಬ್ಬ ಅಂತಂದರೆ ಎಲ್ಲಿಲ್ಲದ ಉತ್ಸಾಹ, ಸಂಭ್ರಮ, ಸಡಗರ ಮನೆ ಮಾಡುತ್ತೆ. ಸಾರ್ವಜನಿಕವಾಗಿ ಅತಿ ಹೆಚ್ಚು ವಿಜೃಂಭಣೆಯಾಗಿ ಆಚರಿಸಲ್ಪಡುವಂತಹ ಯಾವುದಾದ್ರೂ ಹಬ್ಬವಿದ್ದರೆ ಅದುವೇ ಗಣಪತಿಯ ಹಬ್ಬ, ಗೌರಿ ಗಣೇಶ ಹಬ್ಬ ಅಂತೇಳಿ ಎಲ್ಲರಿಗೂ ತಿಳಿದಿರುವಂತಹ ವಿಷಯ. ಜಗತ್ತಿನ ಯಾವೆಲ್ಲ ರಾಷ್ಟ್ರಗಳಲ್ಲಿ ಹಿಂದೂಗಳು ಇದ್ದಾರೋ ಹಾಗೆಯೇ ಪಾಶ್ಚಿಮಾತ್ಯರು ಕೂಡ ಇತ್ತೀಚಿನ ದಿನಗಳಲ್ಲಿ ಹಿಂದೂ ಸಂಪ್ರದಾಯಗಳಿಗೆ ಮಾರು ಹೋಗ್ತಿದ್ದಾರೆ ಮತ್ತು ಹಿಂದೂ ಪದ್ಧತಿಯ ಪ್ರಕಾರವೇ ಪೂಜೆಗಳನ್ನು ಮಾಡ್ತಾರೆ. ದೇವಾನುದೇವತೆಗಳಿಗೆ ಮೊದಲನೆಯ ಪೂಜೆಯೇ ಗಣಪನಿಗೆ, ವಿಘ್ನ ನಿವಾರಕನಿಗೆ, ವಿಘ್ನೇಶ್ವರನಿಗೆ ಎನ್ನುವಂಥದ್ದು ತಿಳಿದಿರುವ ವಿಚಾರ. ಇಂತಹ ಗಣಪತಿ ಹಬ್ಬ ಬಂತು ಅಂತಂದರೆ ಇಡೀ ಜಗತ್ತಿನ ಪ್ರಮುಖ ರಾಷ್ಟ್ರಗಳಲ್ಲಿ ಮತ್ತು ಭಾರತದಾದ್ಯಂತ ಗಲ್ಲಿಗಳಲ್ಲಿ, ಬಡಾವಣೆಗಳಲ್ಲಿ ಎಲ್ಲೆಡೆಯೂ ಕೂಡ ಸಂಭ್ರಮ ಸಡಗರದಿಂದ ಗಣಪತಿಯ ಹಬ್ಬವನ್ನು ಆಚರಿಸ್ತೇವೆ. ಅಂತೆಯೇ ಕಳೆದ 25 ವರ್ಷಗಳಿಂದಲೂ ಕೂಡ ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರ ವ್ಯಾಪ್ತಿಯ ಮಾರತ್ತಹಳ್ಳಿಯ ಅಶ್ವಥ್ ನಗರದಲ್ಲಿ ಅಶ್ವಥ್ ನಗರ ಯೂತ್ ಅಸೋಸಿಯೇಷನ್ ವತಿಯಿಂದ ಗಣಪತಿ ಹಬ್ಬವನ್ನು ವಿಜೃಂಭಣೆಯಾಗಿ, ಅದರಲ್ಲೂ ರಾಜ ಮಹಾರಾಜರು ಹಾಕುವಂತಹ ಮಂಟಪದ ರೀತಿಯಲ್ಲಿ ಮಂಟಪವನ್ನು ಹಾಕಿ ಗಣಪನನ್ನು ಕೂರಿಸಿ ಇಡೀ ದಿನ ಇಡೀ ಬಡಾವಣೆಯಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿರುತ್ತೆ. ಪ್ರತಿಯೊಬ್ಬರು ಅಂದರೆ ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರೂ ಕೂಡ ಈ ಒಂದು ಅಶ್ವಥ್ ನಗರದ ಯೂತ್ ಅಸೋಸಿಯೇಷನ್ ಆಚರಿಸುವಂಥ ಈ ಒಂದು ಗಣಪತಿಯ ಹಬ್ಬದಲ್ಲಿ ಪಾಲ್ಗೊಳ್ತಾರೆ. ಇದುವೇ ಇದರ ವಿಶೇಷವಾಗಿರುತ್ತೆ. ಪುಟ್ಟ ಮಕ್ಕಳಿಂದ ದೊಡ್ಡವರ ತನಕ ಎಲ್ಲರಿಗೂ ಕೂಡ ವಿವಿಧ ರೀತಿಯಾದಂಥ ಸ್ಪರ್ಧೆಗಳನ್ನು ಏರ್ಪಡಿಸಲಾಗತ್ತೆ. ಈ ಬಾರಿಯ ಗಣಪ ಅತ್ಯಂತ ಮುದ್ದಾಗಿ, ವಿಶೇಷವಾಗಿ ಮುತ್ತಿನ ಮಣಿಗಳನ್ನು ಹೊಂದಿದ್ದಂತಹ, ಸೊಂಡಿಲನ್ನು ಹೊಂದಿದ್ದಂತಹ ಗಣಪನನ್ನು ನೋಡೋದಕ್ಕೆ 2 ಕಣ್ಣು ಸಾಲದಾಗಿತ್ತು. ಇನ್ನು ಬಂಗಾರದ ರೀತಿ ಪಳಪಳನೆ ಹೊಳೆಯುತ್ತಿದ್ದಂಥ ಮಂಟಪ ಎಲ್ಲರನ್ನ ಆಕರ್ಷಿಸಿತ್ತು. ಲೋಕ ಕಲ್ಯಾಣಕ್ಕಾಗಿ ಇಲ್ಲಿನ ಬಡಾವಣೆಯವರು ಎಲ್ಲರೂ ಕೂಡ ವಿವಿಧ ರೀತಿಯಾದಂತಹ ಪೂಜೆಗಳು, ಹೋಮ ಹವನವನ್ನು ಕೂಡ ಆಯೋಜಿಸಲಾಗಿತ್ತು. ಇನ್ನು ಪುಟ್ಟ ಮಕ್ಕಳ ಫ್ಯಾಷನ್ ಶೋ, ಅದರಲ್ಲಿ ಇತಿಹಾಸ ಪುರುಷರ ಮತ್ತು ದೇವಾನುದೇವತೆಗಳ ವೇಷಧಾರಿಗಳಾಗಿದ್ದಂಥ ಪುಟ್ಟ ಮಕ್ಕಳ ಆ ಒಂದು ರ್ಯಾಂಪ್ ವಾಕ್ ಎಲ್ಲರ ಕಣ್ಮನ ಸೆಳೆದಿತ್ತು. ಇನ್ನು ಆಧುನಿಕ ಯುಗದಲ್ಲಿ ನಾವೆಲ್ಲರೂ ಕೂಡ ರಂಗೋಲಿ ಎನ್ನುವಂಥದ್ದನ್ನು ಮರೆಯುತ್ತಿದ್ದೇವೆ. ಆ ಹೆಣ್ಣು ಮಕ್ಕಳಿಗಾಗಿ ಆ ಒಂದು ರಂಗೋಲಿಯ ಸ್ಪರ್ಧೆ, ಹಾಗೆಯೇ ಮ್ಯೂಸಿಕಲ್ ಚೇರ್ ಸ್ಪರ್ಧೆ ಪುಟ್ಟ ಮಕ್ಕಳಲ್ಲಿ, ಅದು ಬಾಲಕಿಯರು ಮತ್ತು ಬಾಲಕಿಯರ ನಡುವೆ ಅತ್ಯಂತ ಅದ್ಭುತವಾಗಿ ಮೂಡಿ ಬಂದಿತ್ತು. ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದಂಥ ತಮಟೆ, ಚಂಡಮದ್ದಲೆ, ಹಾಗೆಯೇ ಹೂವಿನ ಗಿಡಗಳನ್ನು ಹೊತ್ತಂತ ನೃತ್ಯ ಎಲ್ಲರನ್ನು ಆಕರ್ಷಿಸಿತ್ತು. ಸಂಜೆ ಆ ಒಂದು ಭಗವಂತನನ್ನ ಅಂದರೆ ಗಣಪನನ್ನ ಕೂರಿಸಿದಂತಹ ಆ ಒಂದು ರಥದ ಮೆರವಣಿಗೆ ಅದ್ದೂರಿಯಾಗಿ ಮೂಡಿ ಬಂದಿತ್ತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಅವರೆಲ್ಲರ ಸಂಭ್ರಮ ಸಡಗರದ ಆ ಒಂದು ಝಲಕ್ ನೋಡೋಣ ಬನ್ನಿ.
ಹೀಗೆ ಬೆಳಗಿನಿಂದಲೂ ಕೂಡ ವಿಶೇಷವಾಗಿ ಗಣಪತಿಯನ್ನು ಬೆಳಗ್ಗೆಯೇ ಕೂರಿಸಿ ವಿಶೇಷವಾದಂಥ ಪೂಜೆಗಳು ಬೆಳಗಿನಿಂದಲೂ ಕೂಡ ಆರಂಭವಾಗಿತ್ತು. ಇಲ್ಲಿ ಬಂದಂತಹ ಎಲ್ಲ ಭಕ್ತರು ಕೂಡ ಗಣಪನಿಗೆ ವಿಶೇಷವಾದಂಥ ನಮನಗಳನ್ನು ಸಲ್ಲಿಸುತ್ತಿದ್ದರು. ಹಾಗೆಯೇ ಲೋಕ ಕಲ್ಯಾಣಕ್ಕಾಗಿ ಹೋಮ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನು ನೋಡೋಣ ಬನ್ನಿ. ಎಲ್ರಿಗೂ ಸಂಕಲ್ಪ ಹೇಳ್ಕೊಡ್ತೀನಿ, ಮನಸ್ಸಲ್ಲಿ ಬಾಯಿ ಹೊರಗಡೆಯಿಂದನೇ ಹೇಳಬೇಕು. ಹೇಳಿ. ಶುಭೆ ಶೋಭನೆ ವರಾರ್ತೆ ಶ್ವೇತ ವರಾಹ ಕಲೆ ಭರತಖಂಡೆ ದಂಡಕಾರಣ್ಯೆ ಗೋದಾವರ್ಯಾಹ ದಕ್ಷಿಣೆ ಶ್ರೀಮತು ಶ್ರೀ ವರ್ಷ ಋತೆ ಭಾದ್ರಪದ ಮಾಸೆ ಶುಕ್ಲಪಕ್ಷೆ ಚತುರ್ಥಿ ತಿಥೋ ವಾಸರಃ ವಾಸರಸ್ತು ಶುಭ ಸ್ಥಿರವಾಸರ ಯುಕ್ತಾಯಾಮ್ ಅಂದ್ಕೊಂಡು ನಮ್ಮ ಪೂಜೆ ಎಲ್ಲ ನೋಡಿ ನಮಗೆಲ್ಲ ಆಶೀರ್ವಾದ ಮಾಡಿ ಹೋಗ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ. ಮನಸ್ಫೂರ್ತಿಯಿಂದ ನಾನು ಕರಿತೀನಿ, ನೀವು ಸ್ವಾಮಿ ಬನ್ನಿ ಅಂತ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಓಂ ಭೂಮ ಗಣಪತಿಂ ಆವಾಹಯಾಮಿ, ಓಂ ಭೂಮ ಗಣಪತಿಂ ಆವಾಹಯಾಮಿ, ಓಂ ಸೋಮ ಗಣಪತಿಂ ಆವಾಹಯಾಮಿ. ಶ್ರೀ ಮಹಾಗಣಾಧಿಪತಯೇ ನಮಃ. ನಾನಾವಿಧ ಪರಿಮಳವಂತ ಪುಷ್ಪಾಣಿ ಸಮರ್ಪಿತಂ ದಶಾಂಗಂ ಗುಗ್ಗುಲೋಪೇತಂ ಸುಗಂಧಂ ಚ ಸುಮನೋಹರಂ ಕಪಿಲಾಕೃತ ಸಂಯುಕ್ತಂ ಧೂಪೋಯಂ ಪ್ರತ್ಯಕ್ಷತಾಂ. ಶೋದಯಾತ್ ಅಗ್ನಿದೇವತಾಭ್ಯೋ ನಮಃ. ಆವಾಹಯಾಮಿ, ಸ್ಥಾಪಯಾಮಿ, ಪೂಜಯಾಮಿ, ಅಭಿಮುಖರೋಮಿ, ನಮಸ್ಕರೋಮಿ. ಅಗ್ನಿಗೆ ನಮಸ್ಕಾರ ಮಾಡಿಕೊಳ್ಳಿ. ಓಂ ಗಣಾನಾಂ ಗಣಪತಿಂ ವಾಮಹೇ ಕವಿಂ ಕವೀನಾಮಶ್ವಸ್ತಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಅನಶ್ವನ್ನೋದ್ವಿಸ್ಸೇ ಸಾಧನಗ ಸ್ವಾಹಾ. ಓಂ ಶ್ರೀ ಮಹಾಗಣಾಧಿಪತಯೇ ನಮಃ. ಓಂ ಗಣಾನಾಂ ಕವೀನಾಮಶ್ವಸ್ತಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಅನಶ್ವನ್ನೋದ್ವಿಸ್ಸೇ ಸಾಧನಗ ಸ್ವಾಹಾ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಸ್ವಾಹಾ. ಓಂ ಶ್ರೀ ಮಹಾಗಣಾಧಿಪತಯೇ ನಮಃ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ. ಓಂ ನಮೋ ವರಾತಪತಯೇ ನಮೋ ಗಣಪತಯೇ ನಮಃ. ಪ್ರಮದಪತಯೇ ನಮಸ್ತೆ ಸ್ಥೂಲಂ ಬೋಧರಾಯ ಏಕದಂತಾಯ ವಿಘ್ನವಿನಾಶಿನೇ ಶಿವನೇ ನಮೋ ನಮಃ ಸ್ವಾಹಾ. ನಮೋ ವರಾತಪತಯೇ ನಮೋ ಗಣಪತಯೇ ನಮಃ. ಪ್ರಮದಪತಯೇ ನಮಸ್ತೆ ಸ್ಥೂಲಂ ಬೋಧರಾಯ ಏಕದಂತಾಯ ವಿಘ್ನವಿನಾಶಿನೇ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಓಂ ತ್ರಿವಿಕ್ರಮಾಯ ನಮಃ. ಓಂ ವಾಮನಾಯ ನಮಃ. ಓಂ ಶ್ರೀಧರಾಯ ನಮಃ. ಓಂ ಶ್ರೀಕೇಶಾಯ ನಮಃ. ಓಂ ಪದ್ಮನಾಭಾಯ ನಮಃ. ಓಂ ದಾಮೋದರಾಯ ನಮಃ. ಓಂ ಸಂಕರ್ಷಣಾಯ ನಮಃ. घोरघोरत्रेभ्यः सर्वेभ्यो सर्वेभ्यो नमस्ते स्तोत्ररूपेभ्यः अघोरेभ्यो तघोरेभ्यो घोरघोरत्रेभ्यः सर्वेभ्यो सर्वेभ्यो नमस्ते स्तोत्ररूपेभ्यः प्रतिष्ठितमस्तु. ओम अतिथेयन्ने स्वाहा. ओम अनुमतेयन्ने स्वाहा. तदभ्यो सानितिं एकदा ब्रह्मणमुपहरति एकदैव यजमानायस्तेजो ददाति. एकदन्ताय विद्महे वक्रतुण्डाय धीमहि तन्नो दन्ति प्रचोदयात्. मुदाकरार्थमोदाने देवता रक्षां धारयामि. बोलो गणेश महाराज के. अंदर इस पूरे रक्षां धारयामि. रक्षां धारय कार्यकर्ता रक्षां धारयामि. रक्षां धारयामि. नमस्करोमि.
ಬಾಗಿಯವರೆಲ್ಲ ಹೋಗ್ಬೇಕು. ಹೀಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತರು ಕೂಡ ಭಾಗವಹಿಸಿದ್ದರು. ಬರುವಂತಹ ಭಕ್ತರು ಗಣಪತಿ ಮತ್ತು ಗೌರಮ್ಮನನ್ನ ದರ್ಶನ ಪಡೆದುಕೊಂಡ ನಂತರ ಎಲ್ಲರಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಇನ್ನು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಆಗಮಿಸಿದಂತಹ ಚಂಡಮದ್ದಲೆ, ಹಾಗೆಯೇ ತಮಟೆ ಮತ್ತು ಹೂವಿನ ನೃತ್ಯಗಳು ಎಲ್ಲರನ್ನೂ ಕೂಡ ಆಕರ್ಷಿಸಿತ್ತು. ಆ ಎಲ್ಲ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ. To Mr. Worldwide, all around the world. And now, we're international, so international. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಕಾರ್ಯಕ್ರಮದ ರೂವಾರಿ ಆಗಿದ್ದಂತಹ ಅಶ್ವಥ್ ನಗರದ ಮಂಜುನಾಥ್ ರವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಮಾತನಾಡ್ತಾ ಇಡೀ ಕಾರ್ಯಕ್ರಮ ಎಷ್ಟು ವರ್ಷಗಳಿಂದ ನಡೆಯುತ್ತಿದೆ ಮತ್ತು ಇಂದಿನ ಕಾರ್ಯಕ್ರಮದ ವಿಶೇಷತೆಯನ್ನು ವಿವರಿಸಿದ್ದು ಹೀಗೆ. ಮೊದಲಿಗೆ ಗಣೇಶ ಹಬ್ಬನ 25 ವರ್ಷದಿಂದ ಅಶ್ವಥ್ ನಗರದಲ್ಲಿ ಗ್ರಾಮಸ್ಥರು ಮತ್ತು ಫ್ರೆಂಡ್ಸ್ ಎಲ್ಲ ಸೇರಿ ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡ್ತಾಯಿದ್ವಿ. ಒಂದೇ ದಿವಸ ಹಬ್ಬದ ದಿವಸ ಹಬ್ಬದಾಗಿರಲಿ ಅಂಥೇಳಿ ಗಣೇಶ ಹಬ್ಬದ ದಿವಸನೇ ಒಂದೇ ದಿವಸ ಬೆಳಗ್ಗೆ ಇಟ್ಟು ಸಂಜೆ ತೆಗಿತಾಯಿದ್ವಿ. ಆಮೇಲೆ ಇಲ್ಲೇ ವಿಸರ್ಜನೆ ಮಾಡ್ತಾಯಿದ್ವಿ. ಯಾಕಂದರೆ ಎಲ್ಲೋ ಕೆರೆಯಲ್ಲಿ ಗಲೀಜು ನೀರಿರುತ್ತೆ, ಅಲ್ಲಿ ಬಿಡಬಾರ್ದು, ದೇವ್ರ ಥರ ನೋಡ್ಬೇಕಂತೇಳಿ ಇಲ್ಲೇ ಕಾವೇರಿ ನೀರಲ್ಲಿ ಇಲ್ಲೇ ಟ್ಯಾಂಕ್ ಇದು ಮಾಡ್ಕೊಂಡಿದ್ವಿ. ಎಲ್ಲ ವಿಜೃಂಭಣೆಯಿಂದ ಪಲ್ಲಕ್ಕಿ ಎಲ್ಲ ಇರುತ್ತೆ, ಮತ್ತು ರಂಗೋಲಿ ಕಾಂಪಿಟೇಷನ್ ಮಾಡಿದ್ರು, ಮಕ್ಕಳದು ಫ್ಯಾಷನ್ ಡಿಸೈನ್ ಇತ್ತು, ಮತ್ತು ಮ್ಯೂಸಿಕಲ್ ಚೇರು. ಪ್ರತಿ ವರ್ಷವೂ ಇದೇ ರೀತಿಯಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಮತ್ತು ಒಂದು 3,000-4,000 ಸಾವಿರ ಜನಕ್ಕೆ ಅನ್ನದಾನ ಇರುತ್ತೆ. ಎಲ್ಲ ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡಿ ಈ ಅಶ್ವಥ್ ನಗರದಲ್ಲಿ ಪ್ರತಿಯೊಬ್ಬರು ಗ್ರಾಮಸ್ಥರಿಗೂ ಎಲ್ಲ ಶಾಂತಿ, ನೆಮ್ಮದಿ, ಆರೋಗ್ಯ ಎಲ್ಲ ಸಿಕ್ಕಲಿ ಅಂಥೇಳಿ ನಾವು 25 ವರ್ಷದಿಂದ ಆಚರಣೆ ಮಾಡ್ತಾಯಿದ್ದೀವಿ. ತುಂಬ ಅದ್ಧೂರಿಯಾಗಿರುತ್ತೆ. ಪ್ರತಿಯೊಂದು ಮನೆಯಲ್ಲೂ ಎಲ್ಲರೂ ತುಂಬ ಪ್ರೋತ್ಸಾಹ ಕೊಡ್ತಾಯಿದ್ದಾರೆ. ಹಂಗಾಗಿ ಅಶ್ವಥ್ ನಗರ ಗ್ರಾಮಸ್ಥರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು. ಹೌದು, ವಿಸರ್ಜನೆ ಟೈಮಲ್ಲಿ ತುಂಬ ಜಾತ್ರೆ ರೀತಿಯಲ್ಲಿ ಇರುತ್ತೆ. ಇದು ಯಾವಾಗಲೂ ಗಣೇಶ ಹಬ್ಬದ ದಿವಸ ಎಲ್ಲ ತಮಟೆ ಇರುತ್ತೆ, ಕೇರಳ ಮ್ಯೂಸಿಕ್ಕು ಮತ್ತು ಮೊಬೈಲ್ ಆರ್ಕೆಸ್ಟ್ರಾ ಇರುತ್ತೆ. ಇದು ಮೂರು ಜೊತೆಯಲ್ಲಿ ಈಗ ಅನ್ನದಾನವೂ ಇರುತ್ತೆ. ತುಂಬ ಗ್ರ್ಯಾಂಡಾಗಿರುತ್ತೆ. ನೀವು ನೋಡಿ ಒಂದು ಸಲ ಅದನ್ನೆಲ್ಲ ಎಲ್ಲರಿಗೂ ಇಲ್ಲಿಂದ ನಾವೇನು ಆಚರಣೆ ಮಾಡ್ತೀವಿ ಪ್ರತಿಯೊಂದು ಊರಲ್ಲಿ ಇದನ್ನು ನೋಡಿಕೊಂಡು ಅವರು ಆಚರಣೆ ಮಾಡಲಿ ಅಂಥೇಳಿ ಎಲ್ಲನೂ ನಾನು ಬೇಡ್ಕೊಳ್ತಾ ಇದ್ದೀನಿ. ಪುಟ್ಟ ಮಕ್ಕಳ ಫ್ಯಾಷನ್ ಶೋ ಎಲ್ಲರಿಗೂ ಕೂಡ
ಕಣ್ಮನವನ್ನು ಸೆಳೆದಿತ್ತು. ಪುಟ್ಟ ಮಕ್ಕಳು ಸೈನಿಕನಾಗಿ, ರಾವಣನಾಗಿ, ಲಕ್ಷ್ಮಿಯಾಗಿ, ಗಣಪನಾಗಿ, ಹನುಮಂತನಾಗಿದ್ದಂಥ ಈ ಪುಟ್ಟ ಮಕ್ಕಳು ರ್ಯಾಂಪ್ ಮೇಲೆ ಬರ್ತಾ ಇದ್ದಂತೆ ಅವರ ಹೆಸರುಗಳನ್ನು ಹಿಡಿದು ಘೋಷಣೆಗಳನ್ನು ಮೊಳಗಿಸಿದ್ದು ಹೀಗೆ. ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು. ಇದು 25 ವರ್ಷದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಅಶ್ವಥ್ ನಗರ ಯುವಕರು ಮತ್ತು ಗ್ರಾಮಸ್ಥರು ಎಲ್ಲ ಸೇರಿ ಒಗ್ಗಟ್ಟಾಗಿ ವರ್ಷವೂ ಇದೇ ಹಬ್ಬದ ದಿವಸನೇ ಒಂದೇ ದಿವಸ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಗ್ರಾಮದಿಂದ ಎಲ್ಲರೂ ಇಲ್ಲಿ ರಂಗೋಲಿ ಸ್ಪರ್ಧೆಯಂತೂ ಅದ್ಭುತವಾಗಿ ಮೂಡಿ ಬಂದಿತ್ತು. ಒಬ್ಬರಿಗಿಂತ ಒಬ್ಬರು ಅದ್ಭುತವಾದಂಥ ರಂಗೋಲಿಗಳನ್ನು ಬಣ್ಣಗಳಿಂದ ಬಿಡಿಸಿದ್ದರು. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಮೊಬೈಲ್ ದಾಸರಾಗಿದ್ದಾರೆ. ಆ ಮೊಬೈಲ್ಗಳಿಂದ ಈ ರೀತಿಯಾದಂತಹ ಹಬ್ಬದ ವಾತಾವರಣವನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಇದರ ಆ ಎಲ್ಲ ದೃಶ್ಯಗಳನ್ನು ನೋಡೋಣ ಬನ್ನಿ. ನಮ್ಮ ಅಶ್ವಥ್ ನಗರದಲ್ಲಿ 25ನೇ ವರ್ಷದ ಗಣೇಶ ಉತ್ಸವ ಮಾಡ್ತಾ ಇರ್ತೀವಿ. ಲೇಡೀಸ್ದು ಗ್ರಾಮಸ್ಥರದೆಲ್ಲ ಸೇರಿಕೊಂಡು ಲೇಡೀಸ್ಗಳು ರಂಗೋಲಿ ಸ್ಪರ್ಧೆ ಇಡ್ತೀವಿ. ವೀಲ್ ಚೇರು ಗೇಮ್ಸ್ ಇಡ್ತೀವಿ. ದೊಡ್ಡವರು ಚಿಕ್ಕವರು ಎಲ್ಲರೂ ಮಾಡ್ತಾರೆ. ಆಮೇಲೆ ಫ್ಯಾನ್ಸಿ ಡ್ರೆಸ್ಸು ಹಾಕಿ ಮಕ್ಕಳಿಗೆ ಹಾಕಿ ಮಾಡಿ ನಾವು ಚೆನ್ನಾಗಿ ಉತ್ಸಾಹದಿಂದ ಮಾಡ್ತೀವಿ. ಗ್ರಾಮಸ್ಥರೆಲ್ಲ ಸೇರಿ ಮಾಡ್ತೀವಿ. ಹಬ್ಬ ಉದ್ದೇಶನೇ ಅದು. ಎಲ್ಲರೂ ಸೇರಿ ನಾವು ಮಂಜು ಅವರು ಸಂಘಟನೆ ಇದರಿಂದ ನಾವು ಮಾಡ್ತಾಯಿದ್ವಿ.
ಸೆಕೆಂಡ್ ಪ್ರೈಸ್ ಪುನೀತ್. ಚಪ್ಪಾಳೆ ಹೊಡೀರಿ, ಚಪ್ಪಾಳೆ ಬರಲಿ ಜೋರಾಗಿ. ಮಾದೇಶ್. ಪ್ರೈಸ್ ಮ್ಯೂಸಿಕಲ್ ಚೆಸ್ ಬಾಯ್ಸ್. ಅಕ್ಷಿತಾ ಫಸ್ಟ್ ಪ್ರೈಸ್. ಥರ್ಡ್ ಪ್ರೈಸ್ ಪೂರ್ವಿಕಾ. ನಂದೀಶ. ಸೆಕೆಂಡ್ ಪ್ರೈಸ್ ಮುರುಘ ಹಾಕಿರೋದು ನಂದೀಶ. ರಂಗೋಲಿ ಕಾಂಪಿಟೇಷನ್ ಫಸ್ಟ್ ಪ್ರೈಸ್. ಸೆಕೆಂಡ್ ಪ್ರೈಸ್ ಭಾವನಾ. ಥರ್ಡ್ ಪ್ರೈಸ್ ಶಿವರಂಜಿನಿ. ರೇಷ್ಮಾ. ನಂಬರ್ 6 ಚಪ್ಪಾಳೆ ಬರಲಿ ಜೋರಾಗಿ. ಯಾರು ಕಾಂಪಿಟೇಷನ್ ಭಾಗವಹಿಸಿದೆ ಅವ್ರಿಗೆಲ್ಲರಿಗೂ ಪ್ರೈಸ್ ಇದೆ. ಇನ್ನು ಸಂಜೆ ವೇಳೆಗೆ ವಿಶೇಷವಾದಂತಹ ತೇರನ್ನು ನಿರ್ಮಾಣ ಮಾಡಲಾಗಿತ್ತು, ಅದರಲ್ಲಿ ಗಣಪನನ್ನು ಕೂರಿಸಲಾಗಿತ್ತು. ಈ ಒಂದು ಅದ್ಭುತವಾದಂಥ ಮೆರವಣಿಗೆ ಹಾಗೆ ವಿವಿಧ ಕಲಾ ತಂಡಗಳಿಗೆ ಪುಟ್ಟ ಮಕ್ಕಳಿಂದ ಹಿಡಿದು ಎಲ್ಲ ವಯೋಮಾನದವರು ಕೂಡ ಭರ್ಜರಿಯಾದಂಥ ಸ್ಟೆಪ್ಸ್ ಹಾಕಿ ಕುಣಿದು ಕುಪ್ಪಳಿಸಿದ್ದು ಹೀಗೆ. ಈ ಗೀತೆ ನಂತರ ಬುದ್ಧಿವರಿಗೆ ನಮಗೆ ನಡೆಯಲಿರುತ್ತದೆ. ಈಗ ಆಲಿರೋ ಇವತ್ತು 25ನೇ ವರ್ಷದ ವಾರ್ಷಿಕೋತ್ಸವ ಇದು. ಈ 25ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಖಂಡಿತ ಎಲ್ಲರೂ ನೋಡಿ ಪಕ್ಕದ ಊರುಗಳವರೆಲ್ಲನೂ ಕಲಿಬೇಕು ನಮ್ಮ ಊರನ್ನ ನೋಡಿಬಿಟ್ಟು ಅಂಥ ಒಂದು ಹಬ್ಬನ ಮಾಡೋದು. ಇವತ್ತು ನೋಡ್ತಾ ಇದ್ದೀವಿ ಯಾವ್ಯಾವ ರೀತಿಯಲ್ಲಿ ಏನೇನು ಬೇಕು ಎಲ್ಲ ಜನಗಳಿಗೆ ಪ್ರತಿಯೊಂದು ನಿನ್ನೆ ಸಾಯಂಕಾಲದಿಂದ ಗೌರಿ ಹಬ್ಬ ಅನ್ನೋದು ಮರೆತು ಎಲ್ಲ ಮನೆಗೂ ಹೋಗಿ ಎಲ್ಲರನ್ನೂ ಕರೆದು ಅವ್ರನ್ನ ಕಾಂಪಿಟೇಷನ್ಗೆ ಎಲ್ಲನೂ ನೀವೆಲ್ಲನೂ ಸಜ್ಜಾಗ್ರಿ ಅಂತೇಳಿ ಮತ್ತು ಅವರು ರಂಗೋಲಿ ಆಗ್ಬೋದು, ಮಕ್ಕಳ ಫ್ಯಾಷನ್ ಆಗ್ಬೋದು ಮತ್ತು ಆಟಗಳಾಗ್ಬೋದು ಇದೆಲ್ಲ ಮಾಡಿ ಇವತ್ತು ಮೆರವಣಿಗೆ ಹೋಗುತ್ತೆ. ಆ ಮೆರವಣಿಗೆ ಹೋಗೋವಾಗ ಖಂಡಿತ ತುಂಬ ಚೆನ್ನಾಗಿ
ಎಲ್ಲರೂ ನೋಡಿ ಮೆಚ್ಕೋಬೇಕು. ಅಕ್ಕಪಕ್ಕ ಏರಿಯಾಗಳವರೆಲ್ಲ ಅಕ್ಕಪಕ್ಕ ಊರುಗಳವರೆಲ್ಲ ನಮ್ಮನ್ನು ನೋಡಿ ಅವ್ರು ಮಾಡಬೇಕು ಅಂತ ಹೇಳ್ಬಿಟ್ಟು ಖಂಡಿತ ನಮ್ಮ ಆಸೆ. ಎಲ್ಲರಿಗೂ ಚೆನ್ನಾಗಿ ಅವ್ರಿಗೆ ಒಂದು ಈ ಗಣೇಶ ಅವ್ರಿಗೆಲ್ಲ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಅವ್ರ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಹರಿಸ್ತಾ ಒಟ್ನಲ್ಲಿ ಅಶ್ವಥ್ ನಗರದ ಈ ಗಣಪತಿ ಹಬ್ಬ ಎಲ್ಲರನ್ನು ಕೂಡ ಸಂತಸಗೊಳಿಸಿತ್ತು. ಸಂಭ್ರಮ ಸಡಗರದಲ್ಲಿ ಎಲ್ಲರೂ ಕೂಡ ತೇಲಿ ಹೋಗಿದ್ದರು. ಆ ಗಣಪತಿ ಬಪ್ಪ ಎಲ್ಲರ ಬದುಕುಗಳಲ್ಲಿ ವಿಘ್ನಗಳನ್ನು ನಿವಾರಿಸಿ ಎಲ್ಲರಿಗೂ ಕೂಡ ಒಳಿತನ್ನ ಮಾಡಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.